ವಿಶ್ವ ಒಕ್ಕಲಿಗ ಮಠದ ಸ್ವಾಮೀಜಿ ಚಂದ್ರಶೇಖರನಾಥ ಸ್ವಾಮೀಜಿ ಮೃತರಾಗಿದ್ದಾರೆ. ಕೆಂಗೇರಿಯ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಸ್ವಾಮೀಜಿ ಮೃತರಾಗಿದ್ದಾರೆ. ಕಳೆದ 1 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಕ್ಯಾನ್ಸರ್ನಿಂದ ಚಂದ್ರಶೇಖರನಾಥ ಸ್ವಾಮೀಜಿ ಬಳಲ್ತಾ ಇದ್ರು. ಅವರ ಶ್ರೀ ಆಶ್ರಮದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಚಂದ್ರಶೇಖರನಾಥ ಶ್ರೀಗಳು ಅವರ ಅಂತಿಮ ದರ್ಶನಕ್ಕೆ ಮಠದ ಆವರಣದಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 3 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ನಿಶ್ಚಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರ್ತವೆ. ವಿಶ್ವ ಒಕ್ಕಲಿಗ ಮಠದ ಸ್ವಾಮೀಜಿಯವರು ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆಯೂ ಕೂಡ ಮಾತನಾಡಿದರು. ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿದರು ಇದೇ ಸ್ವಾಮೀಜಿ. ಜಗದೀಶ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, ನಿಶ್ಚಲಾನಂದನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳು ನಡೀತವೆ. ಅಲ್ಲಿಯವರೆಗೂ ಕೂಡ ಅಂತ್ಯ ಸಂಸ್ಕಾರಕ್ಕೆ, ಅಂತಿಮ ವಿಧಿವಿಧಾನಕ್ಕೆ ಅವಕಾಶಗಳಿದ್ದಾವೆ. ಜೊತೆಗೆ ಇವರಿಗೇನು ಅನಾರೋಗ್ಯ ಕಾಡ್ತಾ ಇತ್ತಾ? ಯಾವ ಕಾರಣದಿಂದಾಗಿ ಲಿಂಗೈಕ್ಯರಾಗಿದ್ದಾರೆ? ವಾಸು, ಇವರು ಕಳೆದ 1 ತಿಂಗಳಿಂದ ಸಹಿತ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಮತ್ತು ಅದ್ರ ಜೊತೆಗೆ ಕ್ಯಾನ್ಸರ್ ಇಂದನೂ ಸಹಿತ ಬಳಲ್ತಾ ಇದ್ರು. ಇವರಿಗೆ ಚಿಕಿತ್ಸೆಯನ್ನ ನಿರಂತರವಾಗಿ ಕೊಡ್ತಾ ಇರ್ತಾರೋ. ಆದ್ರೂ ಸಹಿತ ಅಂತಂದ್ರೆ ನಿನ್ನೆ ತಡರಾತ್ರಿ 12 ಗಂಟೆ 1 ನಿಮಿಷಕ್ಕೆ ವಿಧಿವಶರಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಳಗ್ಗೆಯಿಂದನೂ ಸಹಿತ ಮಠಕ್ಕೆ ಬಹಳಷ್ಟು ಜನ ಭಕ್ತಾದಿಗಳು ಬರೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ನಿರ್ಮಲಾನಂದ ಸ್ವಾಮೀಜಿಗಳು ಸಹಿತ ಬಂದಿದ್ದಾರೆ. ಅದ್ರ ಜೊತೆಗೆ ಸುತ್ತಮುತ್ತಲಿನ ಬಹಳಷ್ಟು ಈ ಒಕ್ಕಲಿಗ ಸಮುದಾಯದ ಶಾಖಾ ಮಠಗಳೇನಿರ್ತಾವಲ್ಲ, ಶಾಖಾ ಮಠದ ಪೀಠಾಧಿಪತಿಗಳು ಸಹಿತ ಈ ಒಂದು ಸ್ಥಳಕ್ಕೆ ಅಂದ್ರೆ ಮಠಕ್ಕೆ, ಕೆಂಗೇರಿಯ ಮಠ ಏನಿದೆ ಆ ಮಠಕ್ಕೆ ಬರುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಅಂತಿಮ ದರ್ಶನವನ್ನ ಪಡೆಯುವಂತಹ ಕೆಲಸವನ್ನ ಸಹಿತ ಮಾಡ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ 1974ರಲ್ಲಿ ಈ ವಿಶ್ವ ಏನಂದ್ರೆ ಮಠ ಆರಂಭ ಆಗುತ್ತೆ, ಒಕ್ಕಲಿಗರ ಮಠ. ಈ ಮಠಕ್ಕೆ ಅಂದ್ರೆ ಮೊದಲ ಪೀಠಾಧಿಪತಿಗಳಾಗಿ ಇವರೇ ಇರ್ತಾರೆ. ಅದಾದ್ಮೇಲೆ ಏನಂದ್ರೆ 2024ರವರೆಗೂ ಸಹಿತ ಇವರೇ ಪೀಠಾಧಿಪತಿಗಳಾಗಿರ್ತಾರೆ. ಅದಾದ್ಮೇಲೆ ನಿಶ್ಚಲಾನಂದ ಸ್ವಾಮೀಜಿಗಳಿಗೆ ಅಂದ್ರೆ ಪೀಠಾರೋಹಣ ಮಾಡುವ ಮೂಲಕವಾಗಿ ಏನಂದ್ರೆ ತಮ್ಮ ಉಸ್ತುವಾರಿಯಾಗಿ ಅಂದ್ರೆ ಪೀಠದ ವ್ಯವಸ್ಥೆಗಳನ್ನ ನೋಡ್ಕೊಳ್ಳೋದಕ್ಕೆ, ಮಠವನ್ನ ಏನಂದ್ರೆ ನೋಡ್ಕೊಳ್ಳೋದಕ್ಕೆ ಏನಂದ್ರೆ ಮತ್ತೊಬ್ಬರಿಗೆ ಏನಂದ್ರೆ ಅವಕಾಶ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಅವಾಗಿನ ಸಹಿತ ಅವರಿಗೆ ಆರೋಗ್ಯದಲ್ಲಿ ತುಂಬಾ ಏರುಪೇರು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅವ್ರನ್ನ ಏನಂದ್ರೆ ಪೀಠಾಧಿಪತಿಗಳಾಗಿ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಏನಂತಂದ್ರೆ ಅವರ ನೇತೃತ್ವದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಅಂತಿಮ ವಿಧಿವಿಧಾನಗಳನ್ನ ಮಾಡಲಾಗುತ್ತೆ ಅಂತ ಮಠದಿಂದ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಏನಂತಂದ್ರೆ ಶೈಕ್ಷಣಿಕವಾಗಿ ಅಥವಾ ಅಂದ್ರೆ ಆಧ್ಯಾತ್ಮಿಕವಾಗಿ ಮಠ ಬಹಳಷ್ಟು ಜನ ಭಕ್ತಾದಿಗಳನ್ನ ಇಟ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಭಕ್ತಾದಿಗಳು ಈ ಮಠಕ್ಕೆ ಇದ್ದಾರೆ. ಈ ಬಹುತೇಕ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೆ ಏನಂದ್ರೆ ಭಕ್ತಾದಿಗಳಿಗೆ ದರ್ಶನವನ್ನ ಪಡೆಯೋದಕ್ಕೆ ಅವಕಾಶವನ್ನ ಇದೆ. ಅದಾದ್ಮೇಲೆ 3 ಗಂಟೆಯ ನಂತರ ಅಂತಿಮ ವಿಧಿವಿಧಾನವನ್ನ ನಡೆಯಲಾಗುತ್ತೆ ಅಂತ ಮಠದಿಂದ ಗೊತ್ತಾಗ್ತಾ ಇರುವಂತದ್ದು. ವಾಸು, ಓಕೆ, ಥ್ಯಾಂಕ್ ಯು ಜಗದೀಶ್. ಸೊ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಚಂದ್ರಶೇಖರನಾಥ ಸ್ವಾಮೀಜಿಗಳು ವಿಧಿವಶರಾಗಿದ್ದಾರೆ. ನಿನ್ನೆ ರಾತ್ರಿ ವಿಧಿವಶರಾಗಿರೋದು. ವಯೋಸಹಜ ಕಾಯಿಲೆ ಕೂಡ ಇತ್ತು, ಅದರ ಜೊತೆಗೆ ಕ್ಯಾನ್ಸರ್ನಿಂದಲೂ ಕೂಡ ಬಳಲ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅವರು ವಿಧಿವಶರಾಗಿರೋದು. ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಈ ಹಿಂದೆ ಮಾಡಿದ್ದಾರೆ. ಅದು ಅಕ್ಷರ ದಾಸೋಹದಿಂದ ಹಿಡಿದು ಜ್ಞಾನ ದಾಸೋಹದವರೆಗೂ ಕೂಡ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಜೊತೆಗೆ ಈ ಹಿಂದೆ DCM ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ವೇದಿಕೆ ಕಾರ್ಯಕ್ರಮದಲ್ಲೇ ಹೇಳಿದಂಥ ಸ್ವಾಮೀಜಿಗಳು ಈಗ ವಿಧಿವಶರಾಗಿದ್ದಾರೆ. ಕುಮಾರ ಚಂದ್ರಶೇಖರನಾಥ ಶ್ರೀಗಳು ಇವತ್ತು 3 ಗಂಟೆಗೆ ಅವರ ಅಂತ್ಯ ಸಂಸ್ಕಾರವೂ ಕೂಡ ನೆರವೇರುತ್ತೆ. ಅಲ್ಲಿಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಡಲಾಗಿದೆ. ಕೆಂಗೇರಿಯಲ್ಲಿ ಅವರ ಆಶ್ರಮ ಇದೆ. ಆ ಆಶ್ರಮದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಾಗಿದ್ದಾವೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವಂಥ ಸಾಧ್ಯತೆ ಇದೆ. ಅವರ ಅನುಯಾಯಿಗಳು ಆಗಮಿಸುವಂಥ ಸಾಧ್ಯತೆ ಇದೆ. ಹೀಗಾಗಿ ಬಹಳ ವ್ಯವಸ್ಥಿತವಾಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಮಠಕ್ಕೆ ಅಂದರೆ ಶ್ರೀಮಠಕ್ಕೆ ಯಾರು ಮುಂದಿನ ಉತ್ತರಾಧಿಕಾರಿ ಅನ್ನೋದು ನಿಶ್ಚಯ ಆಗಿದೆ, ನಿರ್ಧಾರ ಆಗಿದೆ. ಅವರ ನೇತೃತ್ವದಲ್ಲೇ ಹಿರಿಯ ಶ್ರೀಗಳ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಬಹುಕಾಲದಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರಂತೆ. ಜೊತೆಗೆ ಹಿರಿ ಜೀವ ಕೂಡ ಹೌದು. ವಯೋಸಹಜ ಕಾಯಿಲೆಗಳಂತೂ ಇದ್ದೇ ಇರ್ತವೆ. ಹಾಗಾಗಿ ಕಳೆದ 1 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ರಾತ್ರಿ ವಿಧಿವಶರಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.